ಇವತ್ತು ಪ್ರೀ ಬ್ರೈಡಲ್ ಪ್ಲಾನಿಂಗ್ ಎಲ್ಲ ಹೇಗಿರಬೇಕು, ಯಾವುದೆಲ್ಲ ಪ್ರಿಪ್ರೇಷನ್ ನೀವು ಮಾಡ್ಕೊಳ್ಬೇಕು, ಪ್ರೀ ಬ್ರೈಡಲ್ ಕೌನ್ಸಿಲಿಂಗ್ ಅಂದ್ರೇನು ಅಂತ ಹೇಳ್ಕೊಡ್ತಾ ಇದ್ದೀನಿ. ನಮಸ್ತೆ, ನಾನು ದೀಪಾ ನಾಗೇಶ್. ಸಾಧಾರಣವಾಗಿ ಮದುವೆ ಅಂದ ತಕ್ಷಣ ಅದು ಜೀವನದ ಪ್ರಮುಖ ಘಟ್ಟ ಆಗಿರುತ್ತೆ. ಇದರಲ್ಲಿ ಎಷ್ಟೇ ಪ್ಲ್ಯಾನ್ ಪ್ರಿಪ್ರೇಷನ್ ಮಾಡ್ಕೊಂಡಿದ್ರೂ ಲಾಸ್ಟ್ ಮೂಮೆಂಟಲ್ಲಿ ಏನೋ ಒಂದು ಕಡಿಮೆ ಆಗ್ತಾನೆ ಇರುತ್ತೆ. ಸೊ ಅಂಥ ಟೈಮಲ್ಲಿ ಪರ್ಫೆಕ್ಟಾಗಿ ಒಂದು 3 ಮಂತ್ಸಿಂದನೇ ಪ್ಲ್ಯಾನ್ ಮಾಡ್ತಾ ಬಂದರೆ ಪ್ರತಿಯೊಂದೂ ಈಸಿಯಾಗಿ ನಡ್ಕೊಂಡು ಹೋಗ್ತಾ ಇರುತ್ತೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಮೆಂಟಲಿ ಆ್ಯಂಡ್ ಫಿಸಿಕಲಿ ಯಾವ ರೀತಿ ನಾವು ಪ್ಲ್ಯಾನ್ ಮಾಡ್ಕೊಳ್ಬೇಕು ಅಂತ ಇವತ್ತಿನ ಹೇಳ್ಕೊಡ್ತಾ ಇದ್ದೀನಿ. ಸೊ ಎಲ್ಲಕ್ಕಿಂತ ಇಂಪಾರ್ಟೆಂಟ್, ಅದು ಬ್ರೈಡ್ ಆಗಲಿ ಅಥವಾ ಗ್ರೂಮ್, ಅಂದರೆ ಮದುವೆ ಹೆಣ್ಣಾದರೂ ಆಗಲಿ ಮದುವೆ ಗಂಡಾದರೂ ಆಗಲಿ, ಇಬ್ಬರೂ ಸೇರಿ ಕೂತು ಯಾವ ರೀತಿ ಒಂದು ಮದುವೆನ ಪ್ಲ್ಯಾನ್ ಮಾಡ್ಕೊಳ್ಬೇಕು ಅನ್ನೋದನ್ನು ಲಿಸ್ಟ್ ಮಾಡ್ತಾ ಬರಬೇಕಾಗತ್ತೆ. ಅಕಾರ್ಡಿಂಗ್ ಟು ದ ಲಿಸ್ಟ್ ನಾವು ಏನೇನೆಲ್ಲ ಶಾಪಿಂಗ್ ಮಾಡಬೇಕು, ಯಾರನ್ನೆಲ್ಲ ಅಪ್ರೋಚ್ ಮಾಡಬೇಕು, ಹೇಗೆಲ್ಲ ಪ್ರಿಪ್ರೇಷನ್ ಮಾಡ್ಕೊಳ್ಬೇಕು ಅಂತ ಈಸಿಯಾಗಿ ಫಿಗರ್ ಔಟ್ ಮಾಡ್ಕೊಳ್ಬೋದು. ಇದರಲ್ಲಿ ಎಲ್ಲದಕ್ಕಿಂತ ಮುಖ್ಯವಾಗಿ ಬೇಕಾಗಿರುವಂಥದ್ದು ಫಸ್ಟು ಪ್ಲ್ಯಾನಿಂಗ್. ಇದರಲ್ಲಿ ಯಾವ ಔಟ್ಫಿಟ್ ಹಾಕ್ಕೊಳ್ಬೇಕು, ಯಾವ ರೀತಿ ಮೇಕಪ್, ಜ್ಯುವೆಲ್ರೀಸಿಂದ ಹಿಡಿದು ಯಾವ ರೀತಿ ಫುಡ್ ಪ್ರಿಪ್ರೇಷನ್ಸ್ನ ನಾವು ಮಾಡಬೇಕು, ಯಾರಿಗೆ ಕಾಂಟ್ರಾಕ್ಟ್ನ ಕೊಡಬೇಕು, ಜೊತೆಗೆ ಯಾವ ರೀತಿ ಔಟ್ಫಿಟ್ನ ನಾವು ಪರ್ಚೇಸ್ ಮಾಡಬೇಕು ಅನ್ನೋದು ಕೂಡ ಇನ್ಕ್ಲೂಡ್ ಆಗಿರುತ್ತೆ. ಇದೆಲ್ಲ ಒಟ್ಟಿಗೆ ಕುತ್ಕೊಂಡು ಮಾಡೋದಕ್ಕೆ ಕಷ್ಟ ಆಗೋದಾದರೆ ಬ್ರೈಡಲ್ ಕೌನ್ಸಿಲಿಂಗ್ ಅಂತ ಸಿಗುತ್ತೆ. ಸೊ ಯಾರಾದರೂ ಒಳ್ಳೆ ಎಕ್ಸ್ಪರ್ಟೀಸ್ ಹತ್ರ ಹೋಗಿ ನೀವು ಬ್ರೈಡಲ್ ಕೌನ್ಸಿಲಿಂಗ್ ಕೂಡ ಮಾಡ್ಕೊಳ್ಬೋದು. ಈ ಕೌನ್ಸಿಲಿಂಗಲ್ಲಿ ಯಾವ ರೀತಿ ಪಾಯಿಂಟ್ ಟು ಪಾಯಿಂಟ್ ನೀವು ಪಿನ್ ಮಾಡಿಕೊಂಡು ಪ್ರಿಪ್ರೇಷನ್ ಮಾಡ್ಕೊಳ್ಬೇಕು ಅನ್ನೋ ಕಂಪ್ಲೀಟ್ ಗೈಡೆನ್ಸ್ನ ಕೊಡ್ತಾರೆ. ಸೊ ಇದರಲ್ಲಿ ನಾವು ಮೊದಲನೇದಾಗಿ ಏನು ಮಾಡ್ತೀವಿ ಅಂತ ಅನ್ನೋದಾದರೆ, ಫಸ್ಟು ಬ್ರೈಡನ್ನು ಕೂರಿಸಿ ಕೌನ್ಸಿಲಿಂಗ್ ಮಾಡ್ತೀವಿ. ಇದರಲ್ಲಿ ಅವರ ರಿಕ್ವೈರ್ಮೆಂಟ್ಸ್ ಏನಿರುತ್ತೆ, ಅವರ ಯಾವ ರೀತಿ ಪ್ಲ್ಯಾನ್ ಮಾಡ್ತಾ ಇರ್ತಾರೆ, ವೆಡ್ಡಿಂಗಲ್ಲಿ ಹೇಗೆ ಕಾಣಿಸ್ಕೊಳ್ಬೇಕು ಅಂತ ಅಂದ್ಕೊಂಡಿರ್ತಾರೆ, ಎಲ್ಲದೂ ಇನ್ಕ್ಲೂಡ್ ಆಗಿರುತ್ತೆ. ಇದೆಲ್ಲ ಪ್ಲ್ಯಾನಿಂಗ್ ಮಾಡ್ಕೊಳ್ತಾ ಸೈಮಲ್ಟೇನಿಯಸ್ ಆಗಿ ಫಿಸಿಕಲಿ ಕೂಡ ನಾವು ಟ್ರೈನ್ ಅಪ್ ಮಾಡ್ಕೊಳ್ತಾ ಬರಬೇಕು. ಮದುವೆ ಅಂತಂದರೆ ಅವತ್ತಿನ ದಿವಸ ತುಂಬ ಸುಸ್ತಾಗಿ ಕಾಣಿಸೋದು ಅಥವಾ ಫಿಟ್ನೆಸ್ ಇಲ್ದಿರ ಅವ್ರಿಗೆ ಯಾವುದೇ ರೀತಿ ಔಟ್ಫಿಟ್ ಹಾಕ್ಕೊಳ್ಳೋದಕ್ಕೆ ಸ್ವಲ್ಪ ಕಾನ್ಷಿಯಸ್ನೆಸ್ ಕೂಡ ಜಾಸ್ತಿ ಆಗ್ತಾ ಬರುತ್ತೆ. ಹಾಗಾಗಿ ಒಂದು 3 ಮಂತ್ಸ್ ಮುಂಚೆಯಿಂದನೇ ಫಿಸಿಕಲಿ ಫಿಟ್ನೆಸ್ನ ಫೋಕಸ್ ಮಾಡ್ತಾ ಬರಬೇಕು. ಲೈಫ್ ಸ್ಟೈಲ್ ಸ್ವಲ್ಪ ಬದಲಾವಣೆ ಮಾಡಿಕೊಂಡ್ರೆ ನಾವು ವೆಡ್ಡಿಂಗ್ ಅಷ್ಟೊತ್ತಿಗೆ ಒಂದು ಪರ್ಫೆಕ್ಟ್ ಪ್ಲ್ಯಾನನ್ನು ಮಾಡ್ಕೊಳ್ಬೋದು. ಹಾಗಾಗಿ ಪ್ರತಿನಿತ್ಯ ಒಂದು ನಿಯಮಿತವಾದ ಎಕ್ಸಸೈಸ್ ಅಂತ ಹೇಳ್ತೀವಿ. ಅಂದರೆ ಅಟ್ಲೀಸ್ಟ್ 45 ಮಿನಿಟ್ಸ್ ಆಫ್ ಕಾರ್ಡಿಯೋ ಎಕ್ಸಸೈಸ್, ಬ್ರೀದಿಂಗ್ ಎಕ್ಸಸೈಸ್ ಆ್ಯಂಡ್ ವೆರಿ ಇಂಪಾರ್ಟೆಂಟ್ಲಿ ಪ್ರಾಣಾಯಾಮ ಅಂತ ಹೇಳ್ತೀವಿ. ಪ್ರಾಣಾಯಾಮ ಮಾಡೋದ್ರಿಂದ ಸಾಕಷ್ಟು ಟೆನ್ಷನ್ಸ್ ರೆಡ್ಯೂಸ್ ಆಗ್ತಾ ಬರುತ್ತೆ. ಸೊ ಇದು ಬ್ರೈಡ್ ಮತ್ತು ಗ್ರೂಮ್, ಅಂದರೆ ಮದುವೆ ಹುಡುಗಿ ಮತ್ತು ಮದುಮಗನಿಗೆ ಇಬ್ರಿಗೂ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ನಿಯರ್ ಬೈ ಎಲ್ಲಾದರೂ ಯೋಗ ಸೆಂಟರ್ಸ್ಗಳಿಗೆ ಹೋಗಿ ಫಿಸಿಕಲ್ ಎಕ್ಸಸೈಸ್ ಜೊತೆಗೆ ಅವರು ಪ್ರಾಣಾಯಾಮ ಕ್ಲಾಸಿಗೆ ಜಾಯಿನ್ ಆಗೋದ್ರಿಂದ ಸಾಕಷ್ಟು ಸ್ಟ್ರೆಸ್ ಆ್ಯಂಡ್ ಸ್ಟ್ರೈನನ್ನು ಕಡಿಮೆ ಮಾಡ್ಕೊಳ್ತಾ ಬರ್ಬೋದು. ಇದ್ರ ಜೊತೆಗೆ ಬಾಡಿನ ಹೈಡ್ರೇಟ್ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಯಾವ ರೀತಿ ಹೈಡ್ರೇಷನ್ ಮಾಡ್ಕೊಳ್ಬೋದು ಅಂತ ಅನ್ನೋದಾದರೆ, ಪ್ರತಿನಿತ್ಯ ಅಟ್ಲೀಸ್ಟ್ 2ರಿಂದ 2.5 ಲೀಟ್ರ್ ನೀರು ಕುಡಿಯೋದ್ರಿಂದ ಬಾಡಿ ತುಂಬಾ ಹೈಡ್ರೇಟ್ ಆಗುತ್ತೆ. ಆವಾಗ ತುಂಬ ಸುಸ್ತಾಗೋದಾಗ್ಬೋದು ಅಥವಾ ಮದುವೆ ದಿನ ಯಾವುದು ಬೇಡ ತುಂಬ ಸ್ಟ್ರೆಸ್ಡ್ ಔಟ್ ಆಗಿದ್ದೀವಿ ಅಂತ ಕಾಣಿಸ್ಕೊಳ್ಳೋದು ಅವಾಯ್ಡ್ ಆಗ್ತಾ ಬರುತ್ತೆ. ಸ್ಕಿನ್ ಕೂಡ ತುಂಬಾ ನ್ಯಾಚುರಲಿ ಗ್ಲೋಯಿಂಗ್ ಆಗಿರೋದ್ರಿಂದ ಹೆಚ್ಚಿನ ಮೇಕಪ್ ಅಗತ್ಯ ಇರೋದೇ ಇಲ್ಲ. ಹಾಗಾಗಿ 3 ತಿಂಗಳು ಮುಂಚೆಯಿಂದನೇ ಪ್ರಿಪ್ರೇಷನ್ ಮಾಡ್ಕೊಳ್ತಾ ಚೆನ್ನಾಗಿ ಹೈಡ್ರೇಟ್ ಮಾಡ್ಕೊಳ್ತಾ ಬನ್ನಿ. ಹೈಡ್ರೇಷನ್ ಅಂದರೆ ಬರೀ ನೀರು ಕುಡಿಯೋದು ಮಾತ್ರನೇ ಅಲ್ಲ, ನಿಯಮಿತವಾಗಿ ಎಳ್ನೀರು ಕುಡಿಯೋದಾಗಿರ್ಬೋದು, ಫ್ರೆಶ್ ಫ್ರೂಟ್ಸ್ ಜ್ಯೂಸ್ಗಳನ್ನ ತೊಗೊಳ್ಳೋದಾಗಿರ್ಬೋದು, ಅಥವಾ ಮನೆಯಲ್ಲೇ ಲಿಕ್ವಿಡ್ ಜ್ಯೂಸ್ಗಳನ್ನ ಮಾಡಿಕೊಂಡು ಕುಡಿಯೋದ್ರಿಂದ ಕೂಡ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇರುತ್ತೆ. ಇದ್ರ ಜೊತೆಗೆ ಪರ್ಫೆಕ್ಟ್ ಡಯಟ್ ಪ್ಲ್ಯಾನ್ ಅಂತ ಹೇಳ್ತೀವಿ. ಡಯಟ್ ಪ್ಲ್ಯಾನ್ ಅಂತಂದರೆ ಊಟನ ಬಿಟ್ಟು ಬಿಡೋದಲ್ಲ, ಯಾವ ರೀತಿ ಕಾರ್ಬೋಹೈಡ್ರೇಟ್ಸ್, ವಿಟಮಿನ್ಸ್ ಅಥವಾ ನಮಗೆ ಯಾವ ರೀತಿ ದೇಹಕ್ಕೆ ಬೇಕಾಗಿರುವಂಥ ಪೋಷಕಾಂಶಗಳನ್ನ ಹೆಚ್ಚಾಗಿ ತೊಗೊಳ್ಬೋದು ಅಂತ ಒಂದು ಪರ್ಫೆಕ್ಟ್ ಡಯಟ್ ಪ್ಲ್ಯಾನನ್ನು ಮಾಡ್ಕೊಳ್ಬೋದು. ಇದಕ್ಕೆ ಫ್ಯಾನ್ಸಿ ಫಾರಿನ್ ಫ್ರೂಟ್ಗಳನ್ನ ತಿನ್ನಬೇಕು ಅಥವಾ ಫಾರಿನ್ ಡಯಟ್ನ ಫಾಲೋ ಮಾಡಬೇಕು ಅನ್ನೋ ಅಗತ್ಯ ಖಂಡಿತವಾಗ್ಲೂ ಇಲ್ಲ. ನಮ್ಮ ಸೌತ್ ಇಂಡಿಯನ್ ಡಯಟ್ಸೇ ಪರ್ಫೆಕ್ಟಾಗಿರುತ್ತೆ. ನಾವು ಯಾವುದೇ ರೀತಿ ಇಡ್ಲಿ ಆಗಿರ್ಬೋದು, ದೋಸೆ, ಚಪಾತಿಗಳನ್ನ ಕನ್ಸ್ಯೂಮ್ ಮಾಡೋದ್ರಿಂದ ಪರ್ಫೆಕ್ಟಾಗಿ ಕಾರ್ಬೋಹೈಡ್ರೇಟ್ಸ್ ಆಗಿರ್ಬೋದು, ಮಲ್ಟಿವಿಟಮಿನ್ಸ್ಗಳು ಕೂಡ ಸಿಗ್ತಾ ಬರುತ್ತೆ. ಸೊ ನಮ್ಮ ಸೌತ್ ಇಂಡಿಯನ್ ಫುಡ್ಡಲ್ಲೇ ರೆಗ್ಯುಲರಾಗಿ ಯಾವುದೆಲ್ಲ ತೊಗೊಂಡ್ರೆ ನಿಮ್ಮ ಬಾಡಿಗೆ ಪರ್ಫೆಕ್ಟಾಗಿ ಸೂಟ್ ಆಗುತ್ತೆ ಅಂತ ಕನ್ಸಲ್ಟ್ ಮಾಡಿಕೊಂಡು ಅದನ್ನು ನಿಯಮಿತವಾಗಿ ತೊಗೊಳ್ತಾ ಬನ್ನಿ. ಯಾವುದೇ ಊಟನ ಸ್ಕಿಪ್ ಮಾಡಬೇಡಿ, ಯಾಕಂದರೆ ಫಿಸಿಕಲಿ ವೀಕ್ ಆದಾಗ ನಾವು ಮೆಂಟಲಿ ಕೂಡ ವೀಕ್ ಆಗ್ತಾ ಬರ್ತೀವಿ. ಸೊ ಮದುವೆ ಅನ್ನೋದು ಒಂದು ಪ್ರಮುಖ ಘಟ್ಟ ಆಗಿರೋದ್ರಿಂದ ಇದರಲ್ಲಿ ಪ್ರತಿಯೊಂದೂ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಡಯಟ್ ಪ್ಲ್ಯಾನ್, ಫಿಸಿಕಲ್ ಎಕ್ಸಸೈಸ್ ಇದೆಲ್ಲ ಆದಮೇಲೆ ಮೆಂಟಲಿ ಸ್ಟ್ರೆಸ್ಡ್ ಔಟ್ ಆಗಿರೋಂಥದ್ದನ್ನ ಕಡಿಮೆ ಮಾಡ್ಕೊಳ್ತಾ ಬನ್ನಿ. ಇದರಲ್ಲಿ ಪ್ರಾಣಾಯಾಮ ಮತ್ತು ಧ್ಯಾನ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಇದನ್ನು ಪ್ರತಿದಿನ ಅಟ್ಲೀಸ್ಟ್ 15 ಮಿನಿಟ್ಸ್ ಆದರೂ ಮಾಡೋದ್ರಿಂದ ತುಂಬ ಚೆನ್ನಾಗಿ ನೀವು ಮದುವೆಯಲ್ಲಿ ಉಂಟಾಗುವಂಥ ಸ್ಟ್ರೆಸ್ಸನ್ನು ಕಡಿಮೆ ಮಾಡ್ಕೊಳ್ತಾ ಬರ್ಬೋದು. ಬಿಕಾಸ್ ತುಂಬಾ ಕೆಲಸಗಳಿರುತ್ತೆ ಮದುವೆ ಟೈಮಲ್ಲಿ. ಅಂಥ ಟೈಮಲ್ಲಿ ನಾವು ಪ್ರಾಣಾಯಾಮ ಎಲ್ಲ ಮಾಡಿಲ್ಲ ಅಂತಂದರೆ ಮೆಂಟಲಿ ತುಂಬ ಸ್ಟ್ರೆಸ್ಡ್ ಔಟ್ ಆಗುವಂಥ ಚಾನ್ಸಸ್ ಕೂಡ ಇರುತ್ತೆ.
ಇನ್ನು ಔಟ್ಫಿಟ್ ವಿಚಾರಕ್ಕೆ ಬರೋಣ. ಔಟ್ಫಿಟ್ ಅಂತಂದರೆ ಇತ್ತೀಚೆಗೆ ಪೇಸ್ಟಲ್ ಶೇಡ್ಸು ತುಂಬಾ ಟ್ರೆಂಡಲ್ಲಿರುತ್ತೆ. ಸೊ ಹುಡುಗಿ ಆ್ಯಂಡ್ ಹುಡುಗ, ಮದುಮಗಳು ಹಾಗೂ ಮದುಮಗ ಯಾವ ರೀತಿ ಪೇರಿಂಗ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅನ್ನೋದನ್ನು ಫಸ್ಟೇ ಟ್ರಯಲ್ ನೋಡ್ಕೊಳ್ಬೇಕು. ಹುಡುಗಿ ತುಂಬಾ ಡಾರ್ಕಾಗಿ ಹಾಕ್ಕೊಂಡು ಹುಡುಗ ತುಂಬ ಸೋಬರಾಗಿ ಹಾಕೊಂಡಾಗ ವಿಡಿಯೋಸ್ ಆ್ಯಂಡ್ ಫೋಟೋಸಲ್ಲಿ ಚೆನ್ನಾಗಿ ಕಾಣಿಸೋದಿಲ್ಲ. ಸೊ ಕಾಂಪ್ಲಿಮೆಂಟ್ ಆಗುವಂಥ ಔಟ್ಫಿಟ್ಸ್ಗಳನ್ನ ಫಸ್ಟೇ ಡಿಸೈನರ್ಸ್ ಹತ್ರ ಹೋಗಿ ಕುತ್ಕೊಂಡು ಪ್ಲ್ಯಾನ್ ಮಾಡಿ ಅದನ್ನು ಪ್ರಿಪೇರ್ ಮಾಡ್ಕೊಳ್ಬೇಕು. ಇದಾದ ನಂತರ ಬರೋದೇ ವೆಡ್ಡಿಂಗ್ ಮೇಕಪ್ ಆ್ಯಂಡ್ ಹೇರ್ ಸ್ಟೈಲ್. ಪ್ರತಿಯೊಬ್ಬರಿಗೂ ವೆಡ್ಡಿಂಗಲ್ಲಿ ನಾನು ತುಂಬ ಚೆನ್ನಾಗಿ ಕಾಣಿಸ್ಬೇಕು ಅನ್ನೋ ಆಸೆ ಇರುತ್ತೆ. ಒಂದೇ ದಿನ ಯಾರೋ ಬಂದು ಮ್ಯಾಜಿಕ್ ಅಂತೂ ಮಾಡೋದಕ್ಕಾಗಲ್ಲ. ಹಾಗಾಗಿ 3 ತಿಂಗಳು ಮುಂಚೆಯಿಂದನೇ ನಿಮ್ಮ ಸ್ಕಿನ್ನನ್ನು ಪ್ರಿಪ್ರೇಷನ್ ಮಾಡ್ತಾ ಬರಬೇಕು. ಯಾವುದೆಲ್ಲ ಪ್ರಿಪ್ರೇಷನ್? ಯಾವುದೋ ಫಾರಿನ್ ಫೇಶಿಯಲ್ಗಳನ್ನ ಮಾಡಿಸ್ಕೊಳ್ಬೇಕು ಅಥವಾ ಎಕ್ಸ್ಪೆನ್ಸಿವ್ ಫೇಶಿಯಲ್ಗಳನ್ನ ಮಾಡಿಸ್ಕೊಳ್ಬೇಕು ಅನ್ನೋ ಅಗತ್ಯ ಇಲ್ಲ. ಕೌನ್ಸಿಲಿಂಗ್ ಮಾಡಿಸ್ಕೊಂಡು ಒಂದು ಬೆಸ್ಟ್ ಬ್ಯೂಟಿಷಿಯನ್ ಅಥವಾ ಬ್ಯೂಟಿ ಥೆರಪಿಸ್ಟ್ ಹತ್ರ ಅಥವಾ ಸ್ಕಿನ್ ಕೇರ್ ಥೆರಪಿಸ್ಟ್ ಹತ್ರ ಹೋಗ್ಬಿಟ್ಟು ನಿಮ್ಮ ಸ್ಕಿನ್ನನ್ನು ಅನಾಲಿಸಿಸ್ ಮಾಡಿ. ಸೊ ಸ್ಕಿನ್ ಅನಾಲಿಸಿಸ್ ಮಾಡಿಕೊಂಡು ಅದಕ್ಕೆ ಸೂಟ್ ಆಗುವಂಥ ಪ್ರೀ ಬ್ರೈಡಲ್ ಪಾಲಿಷಿಂಗ್ ಫೇಶಿಯಲ್ಸ್ ಅಂತ ಬರುತ್ತೆ. ಆ ಪಾಲಿಷಿಂಗ್ ಫೇಶಿಯಲ್ಸ್ಗಳನ್ನೇ ಮಾಡಿಸ್ಕೊಳ್ಳಿ. ಆವಾಗ ಸೈಡ್ ಎಫೆಕ್ಟು ಆಗೋಲ್ಲ, ನೋಡೋದಕ್ಕೆ ಕೂಡ ಲಾಂಗ್ ಲಾಸ್ಟಿಂಗ್ ಆಗಿ ತುಂಬ ಚೆನ್ನಾಗಿರುತ್ತೆ. ಆಯುರ್ವೇದಿಕ್ ಹೇರ್ ಸ್ಪಾಗಳನ್ನ ಮಾಡಿಸ್ಕೊಳ್ಳೋದ್ರಿಂದ ಹೇರ್ ಸ್ಟೈಲ್ನ ಕೂಡ ತುಂಬಾ ಚೆನ್ನಾಗಿ ಮಾಡಿಸ್ಕೊಳ್ತಾ ಬರ್ಬೋದು. ಇದ್ರ ಜೊತೆಗೆ ಆಫ್ಟರ್ ಬ್ರೈಡಲ್ ಅಂದರೆ ಮದುವೆ ನಂತರ ಯಾವ ರೀತಿ ನಾವು ಇರಬೇಕು, ಎಮೋಷನಲ್ ಬಾಂಡಿಂಗ್ ಹೇಗಿರುತ್ತೆ ಅನ್ನೋ ಕೌನ್ಸಿಲಿಂಗ್ ಕೂಡ ಇರುತ್ತೆ. ಹೀಗೆ ಬಂಡಲ್ಸ್ ಆಫ್ ಟೆಕ್ನಿಕ್ಸ್ಗಳನ್ನ ಯಾರಾದರೂ ಪರ್ಫೆಕ್ಟ್ ವೆಡ್ಡಿಂಗ್ ಕೌನ್ಸಿಲಿಂಗ್ ಮಾಡೋರ ಹತ್ರ ಹೋಗ್ಬಿಟ್ಟು ನೀವು ಕೂಡ ಟ್ರೈ ಮಾಡಿ. ಅಥವಾ ಪ್ಲ್ಯಾನ್ ಮಾಡಿಕೊಂಡು ಒಂದು ಪರ್ಫೆಕ್ಟ್ ವೆಡ್ಡಿಂಗ್ ಪ್ರಿಪ್ರೇಷನ್ನ ಮಾಡ್ಕೊಳ್ಳೋದ್ರಿಂದ ಮದುವೆ ಟೈಮ್ಗಳಲ್ಲಿ ಈಸಿಯಾಗಿ ಆ್ಯಂಡ್ ಎಫರ್ಟ್ಲೆಸ್ ಆಗಿ ಪ್ರತಿಯೊಂದೂ ಚೆನ್ನಾಗಿರುತ್ತೆ. ಖಂಡಿತವಾಗ್ಲೂ ಈ ಎಲ್ಲ ಟೆಕ್ನಿಕ್ಗಳನ್ನ ನೀವು ಕೂಡ ಫಾಲೋ ಮಾಡಿ. ಹೀಗೆ ಜೀವನದ ಪ್ರಮುಖ ಘಟ್ಟ ಆಗಿರೋಂಥ ಮದುವೆಯಲ್ಲಿ ಪ್ರತಿಯೊಂದನ್ನು ಪ್ಲ್ಯಾನ್ ಮಾಡ್ಕೊಳ್ಳಿ. ಫಿನಾನ್ಷಿಯಲಿ, ಮೆಂಟಲಿ, ಫಿಸಿಕಲಿ, ಸ್ಕಿನ್ ಕೇರ್, ಹೇರ್ ಕೇರ್ ಎಲ್ಲದನ್ನು ಪರ್ಫೆಕ್ಟಾಗಿ ಮಾಡೋದ್ರ ಜೊತೆಗೆ ನಿಮ್ಮ ವೆಡ್ಡಿಂಗ್ ಪ್ಲ್ಯಾನನ್ನು ಕೂಡ ಮಾಡ್ಕೊಳ್ಳಿ. ಧನ್ಯವಾದಗಳೊಂದಿಗೆ ದೀಪಾ ನಾಗೇಶ್. ಆರೋಗ್ಯ ಮಾಹಿತಿಯ ಇಂಥ ಮತ್ತಷ್ಟು ವಿಡಿಯೋಗಳಿಗಾಗಿ ವಿಶ್ವವಾಣಿ ಹೆಲ್ತ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.